ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾರದು. ಎಸ್, ಎಲ್ಲಿದ್ದೀವಿ ಇವಾಗ? ಬಸವನಗುಡಿಯಲ್ಲಿ. ಸೊ ಎಸ್, ಇದು ನೋಡಕ್ ಹೋದ್ರೆ ನಮ್ಮ ಬ್ರಾಹ್ಮಣ್ಸ್ಗೆ MG ರೋಡ್, ಬ್ರಿಗೇಡ್ ರೋಡ್, ಮತ್ತೆ ಕಬ್ಬನ್ಪೇಟೆ, ಕಾಟನ್ಪೇಟೆ ಎಲ್ಲಾನು, ಯಾಕಂದ್ರೆ ಇಟ್ಸ್ ಫಿಲ್ಡ್ ವಿತ್ ಫ್ಲವರ್ಸ್, ಹಣ್ಣುಗಳು. ನೋಡ್ಬೋಣ, ವಾವ್, ಇಟ್ಸ್ ರಿಚ್, ಕಲರ್ಫುಲ್, ಸೂಪರ್. ಏನ್ ಸೂಪರ್ ಆಗಿದೆ ನೋಡ್ಬೋದು. ಲೆಫ್ಟ್ ಅಲ್ಲಿ ನಿಮ್ಗೆ ವಿದ್ಯಾರ್ಥಿ ಭವನ್ ಬರುತ್ತೆ, ತುಂಬಾನೇ ರಶ್ ಇದೆ. ಆಮೇಲೆ ಕ್ವಾಲಿಟಿಯಲ್ಲಿ ಓಕೆ, ಸೊ ಅದಕ್ಕೆ ಏನು ತೋರಿಸ್ತಾ ಇಲ್ಲ. ಸೊ ಎಸ್, ಇವತ್ತು ಎಲ್ಲಿ ಹೋಗಿರೋದು ತಮ್ಲೈನ್ ಎಲ್ಲ ನೋಡಿರ್ತೀರಾ, ನಮ್ಮ MTR ಆಫ್ ಬಸವನಗುಡಿ ಮಹಾಲಕ್ಷ್ಮಿ ಟಿಫನ್ ರೂಮ್ಸ್ಗೆ. ಸೊ ಎಸ್, ಇಲ್ಲಿ ಬಸವನಗುಡಿ ಸರ್ಕಲ್ ಬರುತ್ತೆ, ಅಲ್ಲಿ ಲೆಫ್ಟ್ಗೆ ಹೋದ್ರೆ DBG ರೋಡು, ರೈಟ್ಗೆ ಹೋದ್ರೆ ನಮ್ಮ MTR ಸಿಗೋದು. ಲೆಟ್ಸ್ ಗೋ. ಇನ್ನ ಇಲ್ಲೆಲ್ಲ 10 ಗಂಟೆ 9 ಗಂಟೆಗೆ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಕ್ರೌಡು, ಬಟ್ ಆ ಕಡೆ ನೋಡ್ಬೋದು ನೀವಲ್ಲ. ಸೊ ಇಲ್ಲಿ ಲೆಫ್ಟ್, ಇಲ್ಲಿ ಆಕ್ಚುಲಾಗಿ 2 ಪಾರ್ಟ್ ನೋಡ್ಬೇಕಾಯ್ತು ನಾನು. ಒಂದು MTR ತೋರಿಸ್ರೆ, ನೆಕ್ಸ್ಟ್ ಗೋಕುಲ್ ವೆಜ್ ತೋರಿಸ್ತೀನಿ for the North Indians, North cuisine. So the North cuisine, Gokul Veg, and ಇಲ್ಲಿ ನಮ್ಮ ತಿಂಡಿ ತಿನ್ನಕ್ಕೆ ಬೆಸ್ಟ್ ಸ್ಪಾಟ್ MTR. ಎಸ್, ಬಂದೇ ಬಿಡ್ತು ನಮ್ಮ MTR ಆಫ್ ಬಸವನಗುಡಿ ಮಹಾಲಕ್ಷ್ಮಿ ಟಿಫನ್ ರೂಮ್ಸ್ಗೆ. ಸ್ನೇಹಿತರೆ, ಮಹಾಲಕ್ಷ್ಮಿ ಟಿಫನ್ ರೂಮ್ಸ್, ವೆಜಿಟೇರಿಯನ್ಸ್ ಸಿನ್ಸ್ 1926. ಆ ಒಂದು ಓಲ್ಡ್ ಸ್ಟೈಲ್ ಬಾಗ್ಲು ಮತ್ತೆ ಆ ಒಂದು ಬೋರ್ಡ್ನ ಅವರು ಮೇಂಟೈನ್ ಮಾಡ್ಯಾರ ನೋಡಿ. ದಟ್ಸ್ ವಾಟ್ ಐ ಅಪ್ರಿಷಿಯೇಟ್. ಒಳಗಡೆ ಹೋಗಿ ಎಲ್ಲ ನೋಡುವ. ಕಾಮ ನೋಡ್ಬೋದು ಟೈಮಿಂಗ್ಸು 6:30 to 11:30 AM and 2:30 to 8 PM. ವೆಡ್ನೆಸ್ಡೇ ಇಸ್ ಹಾಲಿಡೇ, ಮತ್ತು GST ನಂಬರ್ ಎಲ್ಲ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇಂಟ್ರೆಸ್ಟಿಂಗ್ ಆಗಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಜನಗಳು ಜಾಸ್ತಿ ಆಗ್ತಿದ್ದಂಗೆ ಡೋರ್ಸ್ ವಿಲ್ ಬಿ ಶಟ್. ಸೊ ಹೊರಗಡೆ ಸರ್ವ್ ಮಾಡ್ತಾನೆ ಇರ್ತಾರೆ, ಬಟ್ ಆಚೆ ಜನಕ್ಕೆ, ಪಬ್ಲಿಕ್ಗೆ ಇಟ್ ಸೀಮ್ಸ್ ಟು ಬಿ ಶಟ್. ಸೊ ಬಿ ಅರ್ಲಿ ಆಲ್ವೇಸ್. ಪೀಪಲ್ ಆರ್ ಫಿಲ್ಡ್ ಕ್ರೇಜಿ. ಏನು ಇಟ್ಟಿದ್ದಾರೆ ನೋಡಿ, ಜಾಮೂನು, ಬೆಣ್ಣೆ ಮುರುಕು, ಸುಡೈ, ದುರುಡೈ, ಬೂಂದಿ. ಸೊ ಎಸ್, ಇವತ್ತಿನ ಸ್ಪೆಷಲ್ ನೋಡ್ಬೋದು. ಜಾಮೂನ್, ಕ್ಯಾರೆಟ್ ಹಲ್ವಾ, ಮೊಸರು ವಡೆ, ಪೂರಿ, ಇಡ್ಲಿ, ಉದ್ದಿನ ವಡೆ, ಕೇಸರಿ ಬಾತ್, ಖಾರ ಬಾತ್, ರವೆ ವಡೆ ಆ್ಯಂಡ್ ರೈಸ್ ಬಾತ್, ಮಸಾಲೆ ದೋಸೆ, ಖಾಲಿ ದೋಸೆ ಎಲ್ಲ ಟ್ರೈ ಮಾಡುವ, ನೋಡುವ. ಎಸ್, ಫಸ್ಟ್ ಬಂದಿರೋದು ಇಡ್ಲಿ ವಡೆ ವಿತ್ ಸಾಂಬಾರ್ ಡಿಪ್ಪು. ಸೊ ಇಲ್ಲಿ ತುಂಬಾನೇ ಐಕಾನಿಕ್ ಆ್ಯಕ್ಚುಲಾಗಿ. 2 ಸ್ಪೂನ್ ಕೊಟ್ಟಿದ್ದಾರೆ, 1 ಸ್ಪೂನ್ ಕೊಟ್ಟೆ, 1 ನಿಮಿಷ. ಓಕೆ, ಸೊ ಇಲ್ಲಿ ಸಾಂಬಾರು ತುಂಬಾ ಸ್ಪೆಷಲು. ಹತ್ರ ಚಮಣಪ್ಪ. ಸೊ ಇಲ್ಲಿ ನೋಡ್ಬೋದು ನಾವು ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು. ದಟ್ಸ್ ವಾಟ್ ಐ ರಿಯಲಿ ಲೈಕ್ ಹಿಯರ್. ತುಂಬ ಫ್ರೆಶ್ ಆಗಿ ಮಾಡಿರ್ತಾರೆ. ಸೊ ಫಸ್ಟ್ ಟೈಮ್, ದಿಸ್ ಇಸ್ ಸೆಕೆಂಡ್ ಟೈಮ್ ನಾನು ಕಮಿಂಗ್ ಹಿಯರ್, ಆ್ಯಂಡ್ ನಾನು ಫಸ್ಟ್ ಟೈಮ್ಗೆ ಫಿದಾಗ್ಬಿಟ್ಟೆ. ಆ ಒಂದು ಫ್ರೆಶ್ನೆಸ್ ಹೆಚ್ಚಿ ಟಕ್ ಅಂತ ಹಾಕಿರೋದು ಇದಕ್ಕೆ. ಸೊ ಆಮೇಲೆ ಚಟ್ನಿ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಾಗಿ ಸಾಂಬಾರು ಡಿಪ್ಪು ಜಾಸ್ತಿ ತಿನ್ನೋದು, ಚಟ್ನಿ ಕೊಟ್ಟಿದ್ದಾರೆ. ಲೆಟ್ಸ್ ಟ್ರೈ ಇಟ್ ಔಟ್ ನೌ. ಇಡ್ಲಿ ತುಂಬ ಸಾಫ್ಟ್ ಆಗಿದೆ, ಆ್ಯಂಡ್ ಆ್ಯಸ್ ವೆಲ್ ಸಾಂಬಾರು ಹಾಕಿರೋ ಕೊತ್ತಂಬರಿ ಸೊಪ್ಪು ಫ್ಲೇವರು ಹೇಳ್ಕೊತಾರೆ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ವಡೆ. ಎಸ್, ವಡೆ. ಮೆಣಸಿನಕಾಯಿ ಅದೊಂದು ತಿನ್ನೋಣ. ಸೊ ದಿಸ್ ಐ ವಿಲ್ ಬಿ ಟ್ರೈಂಗ್ ಔಟ್ ವಿತ್ ದ ಚಟ್ನಿ ಟೂ. ಓಕೆ, ವಾವ್. ಸೂಪರ್. ವಡೆಗೆ ಕಾಯಿ ತುರಿದು ಹಾಕ್ಯಾರೆ. ಆಮೇಲೆ ಸಾಂಬಾರು ಅಷ್ಟೊಂದು ಸ್ವೀಟ್ ಇಲ್ಲ. ಬೇರೆ ಉಡುಪಿ ಹೋಟೆಲ್ಸಲ್ಲಿ ತುಂಬ ಸ್ವೀಟ್ ಹಾಕ್ಬಿಡ್ತಾರೆ. ಇದು ವೆರಿ ಮೈಲ್ಡ್ ಸ್ವೀಟ್, ಪರ್ಫೆಕ್ಟ್ ಖಾರ ಬ್ಲೆಂಡ್ ಆಗಿ. ಚಟ್ನಿ ಅಷ್ಟೇ ಸೂಪರ್, ಕಾಯಿ ಚಟ್ನಿ ಬೊಂಬಾಟಾಗಿದೆ.
ನೆಕ್ಸ್ಟ್ ಬಂದಿರೋದೆ ಬೆಣ್ಣೆ ಖಾಲಿ. ಓ ಬ್ಯೂಟಿಫುಲ್ ಕಾಂಬಿನೇಷನ್. ಬೆಣ್ಣೆ ಹಾಕಿ ಸೊ ಕೆಲವು ಕಡೆ ಬೆಣ್ಣೆ ಅವರೇ ಹಾಕಿಬಿಡ್ತಾರೆ, ಲೈಕ್ ನಾವು ಬೇಯಿಸ್ಬೇಕಾದ್ರೆ ಬೆಣ್ಣೆ ಹಾಕ್ಬಿಡ್ತಾರೆ. ಡೋಂಟ್ ಶೋ ಬಟ್ ಯುವರ್ ದಿ ಲೈಕ್ ಬೆಣ್ಣೆ ಬೆಣ್ಣೆ. ಸೊ ಗೈಸ್ ಇವಾಗ ದೋಸೆ ತಿನ್ನೋ ಟೈಮ್ ಆ್ಯಂಡ್ ಲೆಟ್ಸ್ ಗೋ ವಿತ್ ಸ್ವಲ್ಪ ಬೆಣ್ಣೆ, ಚಟ್ನಿ ಆ್ಯಂಡ್ ಸಾಂಬಾರ್. ದೋಸೆ ಎಷ್ಟು ಮೃದುವಾಗಿದೆ ಅಂದರೆ ಸೂಪರ್. ಸೊ ಬೆಣ್ಣೆ ಖಾಲಿ ಅಂತಂದರೆ ಎರಡು ದೋಸೆ, ಎರಡು ಖಾಲಿ ದೋಸೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿರ್ತಾರೆ. ವಾ, ಸೂಪರ್ ಸಾಫ್ಟ್, ಸೂಪರ್ ಸಾಫ್ಟ್. So yes, next to carrot halwa bandide. Oh my god, crazy. Let's taste it. ತುಂಬಾನೇ ಬಿಸಿ ಇದೆ, ಸೂಪರ್. ಒಂದು ಒಳ್ಳೆ ಡೆಸರ್ಟ್ ಅನ್ಬೋದು ಬೆಳಿಗ್ಗೆ. If we are ending with this, like after the thandi, if we are ending with this, it will be damn good. ಜಾಮೂನ್ ಇತ್ತು, ಕ್ಯಾರೆಟ್ ಹಲ್ವಾನ ಇತ್ತು. ಸೊ ಐ ಟೇಕನ್ ಕ್ಯಾರೆಟ್ ಹಲ್ವಾ. ಏನು ಜಾಮೂನ್ ಎಲ್ಲ ಕಡೆ ಸೇಮು, ಬಟ್ ಆದರೆ ಈ ಒಂದು ಕ್ಯಾರೆಟ್ ಹಲ್ವಾ ತಿನ್ನಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಸೊ ಇಲ್ಲಿ ನೋಡಿ ವಡೆ, ವಾವ್, ಬಿಸಿ ಬಿಸಿಯಾಗಿ ಇಟ್ಟಿರೋದು. ಆ ಕಡೆ ಪಾರ್ಸಲ್ ಹೋಗ್ತದೆ. ಸೊ ಎಸ್, ಇಡ್ಲಿ ಆರ್ಡರ್ ಬಂದಿದೆ, ನೋಡುವ. ಸೂಪರ್. ಆ ಒಂದು ಲೈಟಿಂಗಲ್ಲಿ ಸಾಕಾಗಿ ಕಾಣಿಸ್ತದೆ. ಸೊ ನೆಕ್ಸ್ಟ್ ಸಾಂಬಾರು ಹೋಯ್ತಾರ, ನೋಡುವ. ಎಸ್, ಸಾಂಬಾರ್ ಬ್ಯೂಟಿಫುಲ್. ಸೊ ಇಲ್ಲಿ ಎಕ್ಸ್ಟ್ರಾ ಇಟ್ಟಿರ್ತಾರೆ ನೋಡಿ. ನೋಡ್ಬೋದು ಎಲ್ಲ ಐಕಾನಿಕ್ ಹೋಟೆಲ್ಸಲ್ಲೂ ನೋ ಕ್ವಿಕ್ ಸರ್ವಿಸ್ ಅಂತ ಬರ್ತಿರ್ತಾರೆ. ಸೊ ಎಷ್ಟೋ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಈ ಥರ ಒಂದು ಬೋರ್ಡ್ ಖಚಿತ ಮತ್ತು ಉಚಿತ, ಯಾಕೆಂದರೆ ಜಾಸ್ತಿ ಜನ ಬಂದ್ರೆ, ಸೊ ಜಾಸ್ತಿ ಜನಕ್ಕೆ ಸರ್ವ್ ಮಾಡೋ ಕೆಪಬಿಲಿಟಿ ಇದ್ರೇನು ಬೇಗ ಮಾಡೋಕ್ಕಾಗಲ್ಲ. ಸೊ ಎಸ್, ಬಂದಿದೆ ಒಂದು ಸ್ಟ್ರಾಂಗು, ಒಂದು ಲೈಟು. ಓಕೆ, ಲೈಟು. ಓಕೆ, ಪರ್ಫೆಕ್ಟ್. ಕಾಫಿ ಯಾವತ್ತಿದ್ರು ನನಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೇ ಬೇಕು, ಸಾಕಾಗಿರುತ್ತೆ. ಕಾಫಿ ಸ್ಟ್ರಾಂಗ್ ಅಂತಂದರೆ ವಿತ್ ಲೆಸ್ ಶುಗರ್, ಸ್ಟ್ರಾಂಗ್, ಸೂಪರ್ ಕಾಂಬಿನೇಷನ್. ಬಿಲ್ ಬಂದಿದೆ. 2 ಇಡ್ಲಿ, 1 ವಡೆಗೆ 73 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಹಲ್ವಾ ಅಂದರೆ ಸೊ ಕ್ಯಾರೆಟ್ ಹಲ್ವಾಗೆ 30 ರೂಪಾಯಿ. ಖಾಲಿ ದೋಸೆ 1 ಪ್ಲೇಟ್ 50 ರುಪೀಸ್. ಬಟರ್ಗೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ. ಕಾಫಿಗೆ 20 ರೂಪಾಯಿ. ಸೊ 203. ನಮ್ಮ ತಾತಂಗೆ ಒಂದು ಪಾರ್ಸಲ್ ಮಾಡ್ಕೊಂಡಿದ್ವಿ ಇಡ್ಲಿ, ಸೊ ಅದಕ್ಕೆ 241 ಸ್ಕ್ರ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಪೇಜಲ್ಲಿ ಅದೇ ಪಾರ್ಸಲ್ ಚಾರ್ಜಸ್ ನೋಡ್ಬಿಡೋಣ ಎಷ್ಟು ಅಂತ. ಸುಮ್ಮನೆ ಪಾರ್ಸಲ್ಗೆ ಬಂದರೆ 38 ರುಪೀಸು 1 ಪ್ಲೇಟ್ಗೆ ಚಾರ್ಜ್ ಮಾಡಿದ್ದಾರೆ ನೋಡಿ. So that's a rate. Oh, same, huh? Okay. So parcel amount ante, sorry, parcel charges andre ಏನು extra ಇಲ್ಲ. So it's all the same. They given this on the road. Yes, I rate this place as 4.5 and 4.6 out of 5. So it was damn good. So ಅದೇ ಏನೇನು ಟ್ರೈ ಮಾಡಿದೆ ಅಂದರೆ ಇಡ್ಲಿ. So breakfast should be very little, yeah, very little and very subtle also. So ನಾನು ಏನೇನು ಟ್ರೈ ಮಾಡಿದೆ ಅಂತಂದರೆ ಇಡ್ಲಿ, ಆಮೇಲೆ ದೋಸೆ, ಕ್ಯಾರೆಟ್ ಹಲ್ವಾ, 1 ಡೆಸರ್ಟ್ ಆಗಿ. ಸೊ ಸೂಪರ್. ವಡೆ, ಯಾ. ಓಕೆ, ಯಾ, ಪರ್ಫೆಕ್ಟ್. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.